ಅಜೋಲಾ ಬಗ್ಗೆ ಮಾತಾಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಸಾವಯವ ಕೃಷಿನಲ್ಲಿ ದೊಡ್ಡ ತಜ್ಞರು ನಾರಾಯಣ ರೆಡ್ಡಿ ಅವರು ಅರ್ತೂರಿನವರು ಅವರು ಮಾತಾಡೋದೇನು ಅಂದರೆ ಅಜೋಲಾ ರೈತರಿಗೆ ರಸಗುಲ್ಲ ಇದ್ದ ಹಾಗೆ ಅಂತ. ಅಂದರೆ ಕಡಿಮೆ ಖರ್ಚಲ್ಲಿ ಹೆಚ್ಚಿಗೆ ಪೋಷಕಾಂಶ ಇರ್ತಕ್ಕಂಥ ಒಂದು ಜರಿ ಸಸ್ಯ ಇದು. ಇದನ್ನು ಬೆಳಿಬೇಕಾದ್ರೆ 3ರಿಂದ 4 ಇಂಚು ನೀರು ಇರಬೇಕು, ಬಿಸಿಲು ನೆರಳು ಎರಡೂ ಇರಬೇಕು. ಭಾಳ ಮುಖ್ಯವಾಗಿ ನೀರು ಇರಲೇಬೇಕು. ಇದು ಗಾಳಿಯಲ್ಲಿರೋ ನೈಟ್ರೋಜನ್ ಫಿಕ್ಸ್ ಮಾಡೋದ್ರಿಂದ ಇದರಲ್ಲಿ 26% ಪ್ರೋಟೀನ್ ಇರೋದ್ರಿಂದ ಇದನ್ನು ಭತ್ತದ ಗದ್ದೆಯಲ್ಲಿ ಬೆಳೆದು ಗೊಬ್ಬರ ಮಾಡ್ಬೋದು. ಜೊತೆಗೆ ಇದರಲ್ಲಿ 26% ಪ್ರೋಟೀನ್ ದನಗಳಿಗೆ ಹಾಕಿದರೆ ಇದು ಮೇವಾಗಿ ಫಾಡರಾಗಿ ಕೆಲಸ ಮಾಡುತ್ತೆ. ಇದನ್ನು ಮನುಷ್ಯರು ಕೂಡ ತರಕಾರಿಗೆ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾರೆ. ಇಷ್ಟೊಂದು ಉಪಯೋಗ ಆಗ್ತಕ್ಕಂಥದ್ದನ್ನು ಬೆಳೆಯೋದು ಕೂಡ ಭಾಳ ಸುಲಭ ಇದೆ. 3ರಿಂದ 4 ಇಂಚು ನೀರು ಇಟ್ಕೊಂಡು ಆಗಿಂದಾಗೆ ಸ್ವಲ್ಪ ಸಗಣಿ ಗೊಬ್ಬರ ಸ್ವಲ್ಪ ಸೂಪರ್ ಕೊಟ್ಟರೆ ಭಾಳ ಫಾಸ್ಟಾಗಿ ಬೆಳೀತದೆ. ಇದನ್ನು ಅರ್ಧ ತಗೊಂಡ್ರೆ ಅಂದರೆ 6 ಅಡಿ 4 ಅಡಿನಲ್ಲಿ 1 kg ತೊಗೊಂಡ್ರೆ ವಿತಿನ್ 2 ದಿವಸದಲ್ಲಿ ಮತ್ತೆ 1-1.5 kg ಮತ್ತೆ ಬೆಳೆದು ಬಿಡುತ್ತೆ ಅಂತ. ಎಲ್ಲರೂ ರೈತರಾಗಿರ್ತಕ್ಕಂಥವ್ರು ಇಷ್ಟು ಸುಲಭವಾಗಿರೋದು ಇವತ್ತೇ ಬೆಳೆದು ಇದನ್ನು ಉಪಯೋಗ ಮಾಡೋದು ಅಭ್ಯಾಸ ಮಾಡಬೇಕು. ಇದು ಸಾವಯವ ಗೊಬ್ಬರನೂ ಸಾವಯವದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗೋದ್ರಿಂದ ಕಡಿಮೆ ಖರ್ಚಲ್ಲಿ ನಮ್ಗೆ ವರ್ಕೌಟ್ ಆಗುತ್ತೆ. 3-4 ಇಂಚು ನೀರು ನಿಲ್ಲೋಗೆ ನೀವು ಏನು ನಿಮ್ಮ ವ್ಯವಸ್ಥೆ ಏನಿದೆ ಅದು ಮಾಡ್ಕೋಬೋದು. ಭತ್ತದ ಗದ್ದೆ ಟೈಪ್ ಆದರೂ ಮಾಡ್ಬೋದು, ಅಥವಾ ಪ್ಲಾಸ್ಟಿಕ್ ಹಾಳೆ ಹಾಕ್ಕೊಂಡು ನೀರು ನಿಲ್ಲಿಸಿ ಅದ್ರ ಮೇಲೆ 1 ಇಂಚು ಮಣ್ಣು ಹಾಕಿ ಸ್ವಲ್ಪ ಸಗಣಿ ಹಾಕಿ ಮಾಡಿದ್ರು ಕೂಡ ಬರ್ತದೆ ಇದು ಆದರೆ ತುಂಬ ಬಿಸಿಲಾದಾಗ ಸ್ವಲ್ಪ ನೆರಳಿನ ಅವಶ್ಯಕತೆ ಇದೆ ಅಂತ. ಆಮೇಲೆ ಇದು ಗಾಳಿಯಲ್ಲಿರೋ ನೈಟ್ರೋಜನ್ ಮಾತ್ರ ಫಿಕ್ಸ್ ಮಾಡುತ್ತೆ. ಸ್ವಲ್ಪ ಫಾಸ್ಫರಸ್ಸು ಸ್ವಲ್ಪ ಸಗಣಿ ಅದೆಲ್ಲ ಹಾಕಿದರೆ ವೆರಿ ಫಾಸ್ಟ್ ಗೋಯಿಂಗ್ ಹೆಲ್ದಿ ಬೆಳೀತದೆ ಅಂತ. ದಿವಸ 1 kgಯಿಂದ 2 kgವರೆಗೂ ಕೊಡ್ಬೋದು. ಇದು ಯಾವ ರೀತಿ ವಿಚಾರ ಇಡ್ತಾರೆ ಅಂದರೆ, ನಾವು 1 kg ಫೀಡನ್ನ ಕಾನ್ಸಂಟ್ರೇಟ್ನ 2 kg ಅಜೋಲಾ ಕೊಡೋದ್ರಿಂದ ಇದನ್ನು ಮಾಡೋ ತೂಗಿಸ್ಕೋಬೋದು ಅಂತ ಮಾತಾಡ್ತೀವಿ. ಅಂದರೆ ನಾವು 2 kg ಅಜೋಲಾ ಕೊಟ್ಟರೆ 1 kg ಫಾಡರ್ನ ಫೀಡ್ ಕಡಿಮೆ ಮಾಡ್ಬೋದು ಅಂತ. 1 kg ಫೀಡ್ಗೆ ಇವತ್ತು 21ರಿಂದ 22 ರೂಪಾಯಿ ಬೆಲೆ ಇದೆ. ಇದನ್ನು ಉತ್ಪತ್ತಿ ಮಾಡೋಕ್ಕೆ ನಮ್ಗೆ 1 kg ಉತ್ಪತ್ತಿ ಮಾಡೋಕ್ಕೆ ನಿಮಗೆ 1 ರೂಪಾಯಿ ಖರ್ಚು ಬರ್ತದೆ. ಅದರಿಂದ 2 kgಯಿಂದ 2 ರೂಪಾಯಿನಲ್ಲಿ ನಿಮಗೆ 2-3 ರೂಪಾಯಿನಲ್ಲೇ ನಮ್ಮ ದನಗಳಿಗೆ ಇದು ಉಪಯೋಗ ಆಗುತ್ತೆ. ಅದರಿಂದ ಒಂದು ದಿವಸದಲ್ಲಿ ಒಂದು ದನದಿಂದ 15ರಿಂದ 20 ರೂಪಾಯಿ ಮೇಲೆ ದುಡ್ಡು ಉಳಿಸ್ಕೋಬೋದು. ಜೊತೆಗೆ ಇದನ್ನು ಕೊಡೋದ್ರಿಂದ ಹೆಚ್ಚಿಗೆ ಹಾಲು ಬರುತ್ತೆ, ಗಟ್ಟಿ ಹಾಲು ಬರುತ್ತೆ ಅಂತ. ಬೇರೆ ಕಾಯಿಲೆಗಳು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಬೆದೆಗೆ ಬರೋದು ಅದೆಲ್ಲ ಸಲೀಸಾಗಿದೆ ಅಂತ. ಇದನ್ನು ಎಲ್ಲ ಪೋಷಕಾಂಶ ಸಿಗೋದ್ರಿಂದ ದೇಹಕ್ಕೆ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ. ಅದರಿಂದ ಎಲ್ಲ ರೈತರು ಅಜೋಲಾ ಬೆಳೆಯೋದಕ್ಕೆ ಪ್ರಯತ್ನ ಮಾಡೋಣ. ಭಾಳ ಸುಲಭ ಇದೆ ಅಂತ, ಏನು ಟೆಕ್ನಾಲಜಿ ಏನು ದೊಡ್ಡದಲ್ಲ. ಇದು ಒಂದು ವೈಜ್ಞಾನಿಕ ಪ್ರಕಾರ ಇದರಲ್ಲಿ ತಿಂಗಳಿಗೆ 1 ಸಾರಿ ಸ್ವಲ್ಪ ಮಣ್ಣು ನೀರು ಬದಲಾವಣೆ ಮಾಡಿರಿ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ತಕ್ಕಂತೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಾವು ಸ್ವಲ್ಪ ಹೊಸ ಮಣ್ಣು ಹಾಕೋದು, ಆಗಿಂದಾಗೆ ಹೊರಗಡೆ ಹಳೇದನ್ನೆಲ್ಲ ಬಿಟ್ಟು ಹೊಸದು ಬರೋಂಗೆ ಮಾಡ್ಕೊಳೋದು, ಇದರಲ್ಲಿ ಕೆಲವು ಜಂಡು ಕೆಲವೆಲ್ಲ ಬರ್ತದೆ ಅಂತ. ಹೆಚ್ಚಿಗೆ ಟೆಕ್ನಾಲಜಿ ಏನು ಬೇಕಿಲ್ಲ ಇದಕ್ಕೆ. ಕೆಲವು ಬಸವನ ಹುಳ ಆದರೂ ಇದು ಕಾಟ ಇದೆ ಸ್ವಲ್ಪ. ಆದಷ್ಟು ನಾವು ಅದನ್ನ ಮೆಕ್ಯಾನಿಕಲ್ ಅಂದರೆ ಎಲ್ಲ ಹೊರಗಡೆ ಕಳಿಸಿ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಸ್ವಲ್ಪ ಮೈಲು ತುತ್ತ ಅದನ್ನೆಲ್ಲ ಹಾಕಿ ಅಂತ ಹೇಳ್ತಾರೆ. ನಾವು ಅದನ್ನೇನೂ ಮಾಡ್ತಾಯಿಲ್ಲ, ಅದು ಇಲ್ಲಿ ಬರ್ತಾಯಿದೆ.